ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟಾರ್ ಬ್ಯೂಟಿ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಎಲ್ಲ ನಂದು ಬರೀ ಮೇಕಪ್ ಕಿಟ್ ಆರ್ಗನೈಜೇಷನ್ ಮಾಡ್ಕೊಳ್ಳೋದ್ರಲ್ಲೇ ಕಳೆದೋಗ್ತಿದೆ. ಯಾವ ಥರ ಕೆಲಸ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ, ಮತ್ತು ಯಾವ ಥರ ಆರ್ಗನೈಜೇಷನ್ ಮಾಡ್ಕೋತೀನಿ ಅಂತಲೂ ತೋರಿಸ್ತೀನಿ, ಮತ್ತು ಬ್ಲೆಂಡರ್ನ ಯಾವ ಥರ ಯೂಸ್ ಮಾಡಬೇಕು ಅಂತಲೂ ತೋರಿಸ್ತೀನಿ. ಬನ್ನಿ ನೋಡೋಣ. ಧನುರ್ಮಾಸ ಎಲ್ಲ ಮುಗಿದು ಇವಾಗ ಮದುವೆ ಸೀಸನ್ ಸ್ಟಾರ್ಟ್ ಆಯಿತು. ಮೇಕಪ್ ಆರ್ಡರ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಅದಕ್ಕೆ ಮೇಕಪ್ ಕಿಟ್ ಎಲ್ಲ ಕ್ಲೆನ್ಸ್ ಮಾಡಿಕೊಂಡು ನೀಟಾಗಿ ಎಲ್ಲ ಆರ್ಗನೈಜೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಮೇಕಪ್ ಕಿಟ್ಟಿಂದ ಆಚೆ ತೆಗೆದು ಮೇಕಪ್ ಕಿಟ್ ಎಲ್ಲ ತೊಳೆಯಲಿಕ್ಕೆ ಹಾಕಿ ಎಲ್ಲ ಪ್ರಾಡಕ್ಟ್ನ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೆ. ಆದರೆ ಒಳ್ಳೆ ಮೂಡಿಂದ ಕೂತ್ಕೊಂಡೆ. ಇನ್ನೂ ಸ್ವಲ್ಪ ಒಳ್ಳೆ ಖುಷಿಯಾಗೋ ಥರನೇ ಮೇಕಪ್ ಆರ್ಡರ್ ನಂದು ಈ ಹಾಫ್ ಮಂತ್ ಆದಮೇಲೆ ಸ್ಟಾರ್ಟ್ ಆಗ್ತಾಯಿತ್ತು. ಅಂದರೆ ಫೆಬ್ರವರಿ 15 ಆದಮೇಲೆ ಸ್ಟಾರ್ಟ್ ಆಗ್ತಾಯಿತ್ತು. ಆದರೆ ಒಬ್ಬರು ಕಸ್ಟಮರ್ ಬಂದ್ಬಿಟ್ಟು ನನಗೆ ತುಂಬ ಸಿಂಪಲ್ ಅಂದರೆ ಸಿಂಪಲ್ ಮೇಕಪ್ಪು ಮತ್ತು ಯಾವುದೇ ಥರ ಎಕ್ಸ್ಟೆನ್ಷನ್ ಬೇಡ, ನನಗೆ ನನ್ನದೇ ಹೇರಲ್ಲಿ ಯಾವುದಾದ್ರೂ ಒಂದು ಹೇರ್ ಸ್ಟೈಲ್ ಮಾಡಿಕೊಡಿ, ತುಂಬ ಸಿಂಪಲಾಗಿರಬೇಕು ಅಂತ ಕೇಳ್ಕೊಂಡು ಬಂದರು. ನಾನು ಮೇಕಪ್ ಕಿಟ್ನ ಆರ್ಗನೈಜೇಷನ್ ಮಾಡ್ಕೊಳ್ಳೋಣ ಅಂತ ಕೂತಿದ್ದವಳು. ಸರಿ ಆಯಿತು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಮಾಡಿಕೊಡೋಣ ಅಂತ ತುಂಬ ಖುಷಿ ಆಯಿತು. ಯಾಕಂದರೆ ಈ ವರ್ಷದ ಮೊದಲನೇ ಕ್ಲೈಂಟ್ಸ್ ಅವರು. ಸಖತ್ ಖುಷಿ ಆಯಿತು ನನಗಂತೂ. ಸರಿ ಆಯಿತು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು 8:30ಗೆ ಬನ್ನಿ ಅಂತ ಅಂದೆ. ಆದರೆ ಎಲ್ಲ ಈ ಥರ ಮೇಕಪ್ ಕಿಟ್ಟೆಲ್ಲ ಆಡ್ಕೊಂಡು ಕೂತ್ಕೊಂಡಿದ್ದೆ. ಆಮೇಲೆ 8:30ಗೆ ಬರ್ತೀನಿ ಅಂದಿದ್ದು ಕ್ಲೈಂಟ್ಸು 9 ಬಂದರು. ಬಂದಾದಮೇಲೆ ಅವರಿಗೆ ತುಂಬ ಸಿಂಪಲ್ಲಾಗಿ ಮೇಕಪ್ ತುಂಬ ಸಿಂಪಲಾಗಿ ಬೇಕು ಅಕ್ಕ, ನನಗೆ ತುಂಬ ಗ್ರ್ಯಾಂಡಾಗಿ ಬೇಡ, ತುಂಬ ಓವರ್ ಅನಿಸ್ಬಾರ್ದು, ನನಗೆ ಸಿಂಪಲಾಗಿರಬೇಕು ಅಂತ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ತುಂಬ ನ್ಯಾಚುರಲಾಗಿ ಐ ಶ್ಯಾಡೋ ಕೂಡ ತುಂಬ ನ್ಯಾಚುರಲ್ಲು, ತುಂಬ ಜಾಸ್ತಿ ಬೇಡ ಅಂತ ಅವ್ರು ಮುಂಚೆನೇ ನನಗೆ ಹೇಳಿದರು. ಅದ್ರ ಪ್ರಕಾರನೇ ತುಂಬ ನ್ಯಾಚುರಲಾಗಿ ಮತ್ತು ಗ್ಲೋಯಿಂಗ್ ಸ್ಕಿನ್ ಲುಕ್ನ ಕೊಟ್ಟಿದ್ದೀನಿ. ಮೇಕಪ್ ಹೇಗೆ ಬಂದಿದೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಮತ್ತು ಬ್ಯೂಟಿ ಬ್ಲೆಂಡರ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ ಬನ್ನಿ. ಬ್ಲೆಂಡರ್ ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ಸುಮಾರು ದಿನ ಇಟ್ಟಾದಮೇಲೆ. ಅದನ್ನು ನೀರೊಳಗಡೆ ಈ ಥರ ನೆನೆಸ್ಬೇಕು. ಆಮೇಲೆ ಅದನ್ನು ನೀರಲ್ಲಿ ಈ ಥರ ನೀಟಾಗಿ ತೊಳೆದು ಬ್ಲೆಂಡರ್ ಒಳಗಡೆ ಇರೋ ನೀರನ್ನೆಲ್ಲ ನೀಟಾಗಿ ಹಿಂಡ್ಕೋಬೇಕು. ಒಂದು ಸ್ವಲ್ಪನೂ ನೀರಿರಬಾರ್ದು ಬ್ಲೆಂಡರಲ್ಲಿ. ಆ ಥರ ನೀಟಾಗಿ ಹಿಂಗೆ ಹಿಂಡ್ಕೊಳ್ಳಿ. ಆಮೇಲೆ ನೀವು ಹಾಕುವಾಗ ನೀರೊಳಗಡೆ ಸ್ವಲ್ಪ ಸಣ್ಣದಾಗಿರುತ್ತೆ ಬ್ಲೆಂಡರು. ನೀರೊಳಗಡೆ ಹಾಕಿದ್ಮೇಲೆ ಅದು ತುಂಬ ಸಾಫ್ಟ್ ಆಗುತ್ತೆ. ಎಲ್ಲ ಬ್ಲೆಂಡರ್ಗಳನ್ನೂ ಅಷ್ಟೇ, ನೀವು ಯಾವುದೇ ಬ್ಯೂಟಿ ಬ್ಲೆಂಡರ್ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಥರ ನೀರೊಳಗಡೆ ನೀವು ಬೇಕಾದರೆ ಮೇಕಪ್ ರಿಮೂವರ್ನು ಇದರಲ್ಲಿ 1-2 ಡ್ರಾಪ್ ಸೇರಿಸ್ಕೋಬೋದು. ಜಸ್ಸಿ ಅಂತ ಮೇಕಪ್ ರಿಮೂವರು ನಾನು ಸೇರಿಸ್ಕೊಂಡಿರೋದು. ನೀವು ಕೂಡ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಮೇಕಪ್ ರಿಮೂವರ್ ಇದೆ ಆ ರಿಮೂವರ್ನ ಸೇರಿಸ್ಕೊಂಡು ಈ ಥರ ಬ್ಯೂಟಿ ಬ್ಲೆಂಡರ್ನ ಕ್ಲೀನ್ ಮಾಡ್ಕೋಬೋದು. ಎಲ್ಲ ಬ್ಲೆಂಡರ್ನು ಸಹ ಇದೇ ಥರ ತೊಳೆದು ಯೂಸ್ ಮಾಡ್ಕೊಳ್ಳಿ. ನನ್ನ ಕ್ಲೈಂಟ್ಸ್ದು ಹೇರ್ ಸ್ಟೈಲು ಈ ಥರ ಬಂದಿತ್ತು. ಮೇಕಪ್ ಲುಕ್ ಕೂಡ ಈ ಥರ ನ್ಯಾಚುರಲಾಗಿ ಬಂದಿತ್ತು. ತುಂಬ ಇಷ್ಟ ಆಯಿತು ಅವರಿಗಂತೂ. ಸಖತ್ ಖುಷಿಪಟ್ಟರು. ನಾರ್ಮಲ್ ಮೇಕಪ್ ಇದು, ಸಿಂಪಲ್ ಮೇಕಪ್ಪು. ಕಾಸ್ಟ್ ಕೂಡ ತುಂಬ ಕಡಿಮೆನೇ. ಚೆನ್ನಾಗಿ ಕಾಣಿಸ್ತಾಯಿದ್ರು. ತುಂಬಾ ಖುಷಿಪಟ್ಟರು. ನನಗೂ ಕೂಡ ಈ ವರ್ಷದ ಮೊದಲನೇ ಮೇಕಪ್ ಇದು ಅಂತ ಸಿಕ್ಕಾಬಟ್ಟೆ ಖುಷಿಯಾಯಿತು. ಇದೇ ಥರ ಕಂಟೆಂಟ್ ಇರೋ ವಿಡಿಯೋಗಳಿಗಾಗಿ ಸ್ಟಾರ್ ಬ್ಯೂಟಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್.